ಧರ್ಮಸ್ಥಳ ಅಂದರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರೆ ಇಲ್ಲ ದಕ್ಷಿಣ ಭಾರತದಲ್ಲಿ. ಕಾರಣ ಬಹಳಷ್ಟು ಜನರಿಗೆ ಅನೇಕ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಅಭಿವೃದ್ಧಿಯ ವಿಚಾರಗಳನ್ನು ಜನರಿಗೆ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಅಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂದರೆ ತಪ್ಪಾಗಲಾರದು. ಒಂದು ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗಷ್ಟೇ ಯಾಕೆ ನಗರದ ಬಡವರು, ಕೂಲಿಕಾರರು, ಶ್ರಮಿಕ ವರ್ಗ ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳದ ಮಹಿಳೆಯರಿಗೆ ಬ್ಯಾಂಕ್ ಅಂದರೆ ಅದು ಒಬ್ಬ ಶ್ರೀಮಂತರ ಹಣ ಇಡೋ ಒಂದು ಜಾಗ, ನಮಗಿದು ಸಂಬಂಧ ಇಲ್ಲ, ಅಕೌಂಟ್ ಅಂದರೆ ಗೊತ್ತೇ ಇಲ್ಲ ಅಂತಕ್ಕಂಥ ಒಂದು ಕಾಲ ಇತ್ತು. ಆದರೆ ಬಹಳಷ್ಟು ಕಾಲ ಬದಲಾವಣೆ ಆಗಿದೆ. ಶ್ರಮಿಕ ಮಹಿಳೆ ಕೂಡ ಬ್ಯಾಂಕಿನಿಂದ ಸಹಾಯವನ್ನು ಪಡಿಬೋದು, ಬ್ಯಾಂಕಿನಿಂದ ನನ್ನ ಉಳಿತಾಯ ಖಾತೆಗೆ ಹಣವನ್ನು ಕೂಡ ಕೂಡಿಡಬಹುದು ಅಂತೇಳಿ ಇವತ್ತು ದಕ್ಷಿಣ ಭಾರತದ ಬಡ ಮಹಿಳೆಯರಿಗೆ ಯಾರಾದರೂ ತೋರಿಸಿಕೊಟ್ಟಿದ್ದಾರೆ ಅಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಅಷ್ಟೇ ಅಲ್ಲ, ಇವತ್ತು ಬರೀ ಮಹಿಳೆಯರಂದರೆ ಮನೆಯಲ್ಲಿ ರೊಟ್ಟಿ ಮಾಡೋದು, ಮಕ್ಕಳನ್ನ ಬೆಳೆಸೋದು ಅಷ್ಟೇ ಅಲ್ಲ, ಮಹಿಳೆ ಕೂಡ ತನ್ನ ಕಾಲ ಮೇಲೆ ಒಂದು ಉದ್ಯೋಗವನ್ನು ಮಾಡ್ಬೋದು, ಹಣವನ್ನು ಉಳಿಸ್ಬೋದು, ಪುರುಷರ ಜೊತೆಯಾಗಿ ಮನೆತನವನ್ನು ನಡೆಸ್ಬೋದು ಅಂಥೇಳಿ ಇವತ್ತು ಮಹಿಳೆಯರಿಗೆ ಏನೋ ಒಂದು ಶಕ್ತಿಯನ್ನು ತುಂಬಿದೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇವತ್ತು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾವು ಮಾಡಿದ್ದೇವೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಸಂಘಟನೆ ಮೂಲಕ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಇವತ್ತು ಧರ್ಮಸ್ಥಳ ಯೋಜನೆ ಅದೊಂದು ಜ್ಯೋತಿ, ಒಂದು ದೀಪ ಇದ್ದಾಗೆ. ನಮ್ಮ ಯೋಜನೆಯಲ್ಲಿ ಪೂಜ್ಯರು ಯಾವಾಗಲೂ ಹೇಳ್ತಾರೆ, ಏನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಪರಿವರ್ತನೆ ಅಂತ. ಇವತ್ತು ಕತ್ತಲೆ ಯಾವುದಂದ್ರೆ ಬಡತನ, ಕಷ್ಟ, ಸಮಸ್ಯೆಗಳು, ಇದು ಕತ್ತಲೆ. ಯಾರಾದ್ರೂ ಡ್ರಿಂಕ್ಸ್ ಆಗಿ ಕುಡಿತಿದ್ರೆ ಕತ್ತಲೆ ಅವರ ಮನೆಯಲ್ಲಿ. ಇವತ್ತು ಕತ್ತಲೆಯಿಂದ ಬೆಳಕಿನ ಕಡೆಗೆ ಪರಿವರ್ತನೆ ಆಗಬೇಕು. ಇವತ್ತು ಬೆಳಕು ಯಾವುದಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ಪೂಜ್ಯರು ಹೇಳ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಈ ಯೋಜನೆ ಇದು ನನ್ನ ಯೋಜನೆ ಅಲ್ಲ, ಇದು ಮಂಜುನಾಥ ಸ್ವಾಮಿಯ ದೇವರ ಯೋಜನೆ, ಅನ್ನಪ್ಪ ಸ್ವಾಮಿಯ ದೇವರ ಯೋಜನೆ, ಧರ್ಮ ದೇವತೆಗಳ ಯೋಜನೆ. ಅದು ನಿಮ್ಮ ಊರಿಗೆ, ನಿಮ್ಮ ಮನೆಗೆ ನಂದಾದೀಪವಾಗಿ, ಜ್ಯೋತಿಯಾಗಿ ನಿಮ್ಮ ಮನೆಗೆ ಬರ್ತಾ ಉಂಟು. ಮನೆಯಲ್ಲೇ ಬೆಳಗಬೇಕು, ಮನೆಯಲ್ಲಿರುವಂತಹ ಕಷ್ಟ ಸಮಸ್ಯೆ ನಿವಾರಣೆ ಆಗಬೇಕು, ಮನೆ ಪರಿವರ್ತನೆ ಆಗಬೇಕು, ಕುಟುಂಬ ಪರಿವರ್ತನೆ ಆಗಬೇಕು, ಆರ್ಥಿಕ ಪರಿವರ್ತನೆ ಆಗಬೇಕು. ಅದಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿಮ್ಮ ಮನೆಗೆ ಬರ್ತಾ ಉಂಟು. ಇವತ್ತು ಮನೆಯಲ್ಲಿ ಬೆಳಗಬೇಕು, ಮನೆಯಲ್ಲಿರುವಂತಹ ಕತ್ತಲೆ ನಿವಾರಣೆ ಆಗಬೇಕು, ಮನೆಯಲ್ಲಿರುವಂತಹ ಕಷ್ಟಕರ ಸಮಸ್ಯೆಗಳು ನಿವಾರಣೆ ಆಗಬೇಕು. ಅದಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಸೇವಾ ಪ್ರತಿನಿಧಿ ಮೇಲ್ವಿಚಾರಕರು ನಿಮ್ಮನ್ನು ಮನೆ ಬಂದು ಸ್ವಸಹಾಯ ಸಂಘ ಮಾಡಿ, ಸಂಘಟನೆ ಮಾಡಿ, ನಿಮಗೆ ಬೇರೆ ಬೇರೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಂಘ ಮಾಡಬೇಕು, ನೀವು ಕೃಷಿ ಮಾಡಬೇಕು, ನೀವು ಸ್ವಾಉದ್ಯೋಗ ಮಾಡಬೇಕು, ಹೈನುಗಾರಿಕೆ ಮಾಡಬೇಕು, ಮಕ್ಕಳಿಗೆ ಸರಿಯಾಗಿ ಓದಿಸಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಯಾರಾದ್ರೂ ಕುಡಿಯೋರಿದ್ರೆ, ಡ್ರಿಂಕ್ಸ್ ಹಾಕೋರಿದ್ರೆ ಕುಡಿಬಾರ್ದು, ಸಂಸ್ಕಾರ ಸಂಸ್ಕೃತಿಯಿಂದ ಬದುಕಬೇಕು, ಒಳ್ಳೆ ಗೌರವದಿಂದ ಬದುಕಬೇಕು, ನಮ್ಮ ಯೋಗ್ಯತೆ, ನಮ್ಮ ಮೌಲ್ಯವನ್ನು ಹೆಚ್ಚಿಸಬೇಕು. ಈ ರೀತಿಯ ಸಂಸ್ಕಾರ ಸಂಸ್ಕೃತಿ ಕೊಡುವಂತ ಕೆಲಸವನ್ನು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕರ್ತರು ನಾವು ಮಾಡ್ತಾ ಇದ್ದೇವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಪ್ರತಿಯೊಬ್ಬ ಮನುಷ್ಯನ ಬದುಕನ್ನು ಕೂಡ ಕಟ್ಟಬೇಕು ಅನ್ನುವಂತ ಒಂದು ಸಂಕಲ್ಪ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತೇಳಿ ಇವತ್ತು ಎಷ್ಟೆಲ್ಲ ಧರ್ಮದ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಸಂಕಷ್ಟಗಳು ಈ ನಾಡಲ್ಲಿ ಎದುರಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಧರ್ಮಕ್ಕೆ ಬಹಳಷ್ಟು ಬೇಗ ಗ್ರಹಣ ಇಳಿತದೆ, ಅಧರ್ಮದ ಹತ್ರ ಗ್ರಹಣನೂ ಕೂಡ ಎದುರುತ್ತದೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನ ಬದುಕು ಉಜ್ವಲ ಆಗ್ಲಿ ಅನ್ನೋಂಥ ಕಾರಣದಿಂದ ಬಹಳಷ್ಟು ಸಂಯಮದಿಂದ, ದೂರದೃಷ್ಟಿಯಿಂದ ಚಿಂತನೆ ಮಾಡ್ತಕ್ಕಂಥ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಕುಟುಂಬದ ಮೇಲೆ
ಸಾಕಷ್ಟು ಆಪಾದನೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಮಾಡಿ ಇವತ್ತು ಏನು ಆಪಾದನೆಯನ್ನ ಮಾಡಿ ಈ ಧರ್ಮಸ್ಥಳ ಸಂಘವನ್ನ ಹೆಸರನ್ನ ಕೆಡಿಸಬೇಕು, ಏನು ಇಡೀ ಈ ದೇಶಾದ್ಯಂತ ಎಲ್ಲ ನನ್ನ ಸಹೋದರಿಯರ ಬದುಕನ್ನ ಕಟ್ಟತಕ್ಕಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಸಂಘಕ್ಕೆ ಹಿನ್ನಡೆ ಮಾಡಬೇಕು ಅಂತ ಹೇಳಿ ಒಂದು ವರ್ಗ, ಒಂದು ಗುಂಪಿನ ಜನರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಯಾರೋ ಈ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಒಂದು ಹೆಜ್ಜೆನ ಮುಂದಿಟ್ರು, ಬಹಳ ಬೇಗ ಕಾನೂನಿನ ಆ ಒಂದು ಇದರಲ್ಲಿ ಬಂದಿಯಾರು. ಇವತ್ತು ಆಪಾದನೆ ಮಾಡಕ್ಕೂ ಹೋಗ್ತಕ್ಕಂಥವ್ರು ಓದೋರು ಇವತ್ತೆಲ್ಲರೂ ಕೂಡ ಜೈಲ್ ಸೇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ತಾಯಂದ್ರೆ ಇವತ್ತು ನಿಮ್ಮೆಲ್ಲರ ಬದುಕು ಹಸನಾದ್ರೂ ಮಾತ್ರ ಈ ನಾಡು ಬೇಗ ಉದ್ಧಾರ ಆಗ್ತದೆ ಅಂತಕ್ಕಂಥ ಚಿಂತನೆ ಪೂಜ್ಯ ಕಾವಾಂತರದ ವೀರೇಂದ್ರ ಹೆಗಡೆ ಅವರು. ಹಾಗಾಗಿ ತಾವೆಲ್ಲರೂ ಕೂಡ ಪದೇ ಪದೇ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ, ಬಿಲ್ವಾರ್ಚನೆ ಕಾರ್ಯಕ್ರಮವನ್ನ ಮಾಡೋದ್ರಿಂದ ಈ ದೇವರನ್ನ ನೆನೆಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಮನುಷ್ಯ ಯಾರಾದ್ರೂ ಕಾಯಕ ಮಾಡಿದಂತ ಸಂದರ್ಭದಲ್ಲಿ ಅವನಿಗೆ ಕೂಲಿ ಕೊಡೋದ್ರಲ್ಲಿ ಮನುಷ್ಯ ವ್ಯತ್ಯಾಸ ಮಾಡಬಹುದು. ಆದ್ರೆ ನಮ್ಮ ಪರಿಶ್ರಮಕ್ಕೆ ತಕ್ಕಂತ ಕೂಲಿನ ಕೊಡೋದ್ರಲ್ಲಿ ದೇವರು ಯಾವತ್ತೂ ಕೂಡ ವ್ಯತ್ಯಾಸ ಮಾಡೋದಿಲ್ಲ. ನಮ್ಮ ಪರಿಶ್ರಮದ ಜೊತೆಗೆ ನಾವೇನು ದುಡಿಮೆ ಮಾಡ್ತೀವಿ ಅದನ್ನ ದೇವರು ಸದಾ ನೋಡ್ತಿರ್ತಾನೆ ಅನ್ನೋದನ್ನ ನಿಮ್ಮೆಲ್ಲರಿಗೂ ನೆನಪು ಮಾಡೋದಕ್ಕೆ ಪದೇ ಪದೇ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಈ ದೇವರ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಅದನ್ನ ನೆನಪು ಮಾಡ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹರಿಹರ ತಾಲೂಕಿಗೆ ದಾವಣಗೆರೆ ಜಿಲ್ಲೆಗೆ ಬಂತು. ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ನಾನು ಕುಟುಂಬ ಸಮೇತರಾಗಿ ಪೂಜ್ಯ ಕಾವಂದರ ಆಶೀರ್ವಾದ ಪಡೆಯಲಿಕ್ಕೆ ಧರ್ಮಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಕೂರಿಸಿ ಅವರು ವಿಶೇಷವಾಗಿ ಹೇಳಿದರು, ಬಹಳ ಜಿಲ್ಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಯಶಸ್ವಿಯಾಗಿ ನಡೀತಾ ಇದೆ, ನಾವು ದಾವಣಗೆರೆ ಜಿಲ್ಲೆಗೂ ನಮ್ಮ ತಂಡ ಬರ್ತಾ ಇದೆ, ನೀವು ಅದು ಸಾಕಾರ ಮಾಡ್ರಿ, ಅವ್ರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಪೂಜ್ಯರ ಆದೇಶ ಆದ್ಮೇಲೆ ಅವಾಗಿನ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಮತ್ತೆ ವಸಂತ ಬಂಗೇರ್ ಅಂತ ಒಬ್ಬ ಲತಾ ಬಂಗೇರ್ ಅಂತ ಮೇಡಮ್ ಅವರು ಬಂದ್ರು. ನನಗೆ ಅವತ್ತು ಜಿಲ್ಲೆಯಲ್ಲಿ ಕೆಡಿಪಿ ಮೀಟಿಂಗ್ ಇತ್ತು. ಆ ಸಂದರ್ಭದಲ್ಲಿ ಕೂರಿಸಿ ಮಾಧ್ಯಮದವ್ರ ಮುಂದೆ ಅವ್ರನ್ನ ಪರಿಚಯ ಮಾಡಿಸಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಎಲ್ಲ ಅವರ ಆಫೀಸು, ಉಳಿಲಿಕ್ಕೆ ಮನೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ವಿ. ನಾನು ಈ ಕಲ್ಪನೆ ಇರಲಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇಷ್ಟೊಂದು ವೇಗವಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನಗಳನ್ನು ತಲುಪುತ್ತೆ ಅಂತ ನನಗೂ ಕೂಡ ಒಂದು ಅಂದಾಜಿರಲಿಲ್ಲ. ಇವತ್ತು ನೋಡಿದ್ರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಅದೇ ರೀತಿ ಒಂದು ಸಣ್ಣ ಭಯನೂ ಇದೆ ನನಗೆ. ಲಕ್ಷ್ಮಣ್ ಸರ್ ಹೇಳಿದ್ರು, ಈ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಏನೇನು ಸವಲತ್ತುಗಳು ಬೇಕು ಎಲ್ಲದನ್ನು ಕೂಡ ಗ್ರಾಮಾಭಿವೃದ್ಧಿ ಸಂಘ ಕೊಟ್ಟಿದೆ. ಆದ್ರೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಆರ್ಥಿಕ ಶಿಸ್ತು ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಹೆಣ್ಮಕ್ಳನ್ನ ಕುಟುಂಬಸ್ಥರು ಭಾವನಾತ್ಮಕವಾಗಿ ಏನಾದ್ರೂ ಮಾಡಿ ಆಮರ್ಸ್ಕೊಡ್ಬೋದು. ತಾಯಿ ಹತ್ರ ದುಡ್ಡಿದ್ರೆ ಮಗನೋ ಗಂಡನೋ ಅದಕ್ ಬೇಕಂತ ಹೇಳಿ ಖರ್ಚು ಮಾಡಿಸಿ ನಿಮ್ಮ ಸಾಲಗಾರರಾಗಿ ಮಾಡೋದು ಬಹಳ ಸುಲಭ ಅಂತ ನನ್ನ ಭಾವನೆ. ನಾನು ನಿಮಗೆ ಕಿವಿ ಮಾತಾಡೋದು ಇಷ್ಟನೇ, ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಪ್ರೀತಿ ಇದೆ, ವಾತ್ಸಲ್ಯ ಇದೆ, ಮಮಕಾರ ಇದೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಕಠಿಣತೆಯನ್ನು ಕೂಡ ಇದರಲ್ಲಿ ರೂಢಿಸ್ಕೊಳ್ಬೇಕು. ಯಾಕಂದ್ರೆ ಸಾಲ ಅದು ನೀವು ದುಡಿದಂತ ಹಣ ಅಲ್ಲ, ಗ್ರಾಮಾಭಿವೃದ್ಧಿ ಸಂಘದಿಂದ ಬರ್ತಕ್ಕಂಥ ಹಣ ಅದ್ರ ಮತ್ತೆ ನೀವು ಮರುಪಾವತಿ ಮಾಡಲೇಬೇಕು. ಹಾಗಾದ್ರೆ ಮಾತ್ರ ಮತ್ತೆ ನಿಮ್ಮಂತ ಅಕ್ಕ ತಂಗಿಗೆ ಮುಂದಿನ ದಿನಗಳಲ್ಲಿ ಅದು ಸಾಕಾರ ಆಗುತ್ತೆ. ನೀವು ಹಣ ಬಂದಾಗ ಮಗಳಿಗೆ ಅದಂತ ಕೊಟ್ಟೆ, ಮಗು ಅದಂತ ಕೊಟ್ಟೆ, ಗಂಡ ಕೇಳಿಗೆ ಕೊಟ್ಟೆ, ನೀವು ಕೃಷಿಗೆ ಬಳಸ್ರಿ, ನಿಮ್ಮ ಮನೆಗೆ ಬಳಸ್ರಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸ್ರಿ, ತಪ್ಪಲ್ಲ. ಆದ್ರೆ ಅದು ತಗೊಂಡೋಗಿ ಕುರಿ ಕಡಲೆ ಹಬ್ಬ ಮಾಡಿದೆ, ಯಾರೋ ಬೀಗರು ಬಂದ್ರು, ಅವ್ರನ್ನ ಸಂತೋಷ ಪಡಿಸಿದೆ, ಇವ್ರನ್ನ ಸಂತೋಷ ಪಡಿಸಿದೆ ಅಂದ್ರೆ ಹೇಳಿದ್ರಲ್ಲ, ಸಾಲಗಾರ ಆಗೋದು ಕಾಯಮ್ಮು, ನಾಳೆ ನಿಮ್ಮ ಹೆಸರು ಕೇಳೋದು ಕಾಯಮ್ಮು. ಆದ್ರೂ ನಾವು ನಮ್ಮ ವೈಯಕ್ತಿಕ ಒಂದು ಘಟನೆ ಅಂದ್ರೆ ಈ ಧರ್ಮಸ್ಥಳ ಸಂಘ ಎಲ್ಲರಿಗೂ ಮಾರಲ್ ಸಪೋರ್ಟ್ ಆಗಿ ಯಾವ ರೀತಿ ಕೆಲಸ ಮಾಡುತ್ತೆ, ಜನರಿಗೆ ಆರ್ಥಿಕ ಸಬಲತೆಯನ್ನು ನಮ್ಮ ವೀರೇಶಣ್ಣ ಹೇಳಿದ್ರು. ಈಗ ಸುಮ್ಮನೆ ನಾವು ಸಾಲ ತಗೊಂಡು ನಾವು ಹಬ್ಬ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ ಕಳೆಯೋದಕ್ಕಿಂತ ನಾವು ಅದನ್ನ ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಿ ಅದರಿಂದ ಬರೋ ಹಣದಲ್ಲಿ ನಾವು ಸಾಲನ ಕಟ್ಟಬೇಕು, ಮತ್ತೆ ನಮ್ಮ ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಂತ ಕೆಲಸ ಅಂತ ಮಾಡಬೇಕು. ನಮಗೆ ಗಣಪತಿ ಮಾಲಂದಿ ಸರ್ ಇರ್ತಾರೆ 2021-22 ಇರ್ಬೇಕು. ನನ್ನ ಮಗಳು PUC ಪಾಸ್ ಆದ್ರು, 1 ಲಕ್ಷ ರೂಪಾಯಿ ಬೀಚ್ ಕಟ್ಬೇಕಾಗಿತ್ತು. ನಮಗೆ ಯಾರಿಗಾದ್ರೂ ಸಾಲ ಕೇಳ್ಬಿಟ್ರೆ 15 ಕಡಿಮೆಗೆ ಹೋಗೋದು ಸ್ವಾಭಾವಿಕವಾಗಿ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಈ ಮಾತು ಬರುತ್ತೆ. ನಾನು ಗಣಪತಿ ಸರ್ ಹತ್ರ ಒಂದ್ಸಲ ಚರ್ಚೆ ಮಾಡಿದ್ವಿ, ಸರ್ ಹಿಂಗೆ ಆಗ್ಬಿಡುತ್ತೆ, ನಿಮ್ ಸಂಘದಲ್ಲಿ ನಾವು ಸಾಲ ತಗೋಬಹುದು, ಆದ್ರೆ ವಾರಕ್ಕೊಂದ್ಸಲ ಕಟ್ಬೇಕಂದ್ರೆ ನಮ್ಗೆ ಬಹಳ ಹಿಂಸೆ ಆಗಿರುತ್ತೆ. ಬೆಳಿಗ್ಗೆ 7 ಗಂಟೆ ಒಳಗೆ ಕಟ್ಬೇಕು ಅನ್ನೋದು ಒಂದು ಇದು ಇರ್ತದೆ. ಅಂದ್ರೆ ಅದು ಒಂದು ಒಗ್ಗಟ್ಟು ತೋರಿಸುತ್ತೆ.
ಇದೇನಪ್ಪ ಅಂದ್ರೆ ಜವಾಬ್ದಾರಿನ ಬರಲ್ಲ ಇಲ್ಲದ್ರೆ ಸರ್ ಹತ್ರ ಬರ್ತಾರೆ. ಆ ಕ್ಷೇತ್ರ ನಿತ್ಯ ನಿರಂತರವಾಗಿ ಜೀವಂತಿಕೆಯನ್ನು ಇರುವಂತಹ ಕ್ಷೇತ್ರ ಅದು ಧರ್ಮಸ್ಥಳ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಮತ್ತಷ್ಟು ಜೀವವನ್ನ ತುಂಬಿರತಕ್ಕಂತ ಒಂದು ಪವಿತ್ರವಾದ ಆತ್ಮ ಅಂತಂದ್ರೆ ಅವರು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅನ್ನುವಂಥದ್ದನ್ನ ಬಹಳ ಪ್ರೀತಿಯಿಂದ ಹೇಳಬೇಕಾಗ್ತದೆ. ಕಾರಣ ನೋಡ್ರಿ, ನಮ್ಮ ನಾಡಿನಲ್ಲಿ ಎಂತೆಂತ ಪುಣ್ಯ ಕ್ಷೇತ್ರಗಳು, ಶ್ರೀಮಂತ ಮಠಗಳಿದಾವೆ, ಶ್ರೀಮಂತ ಧಾರ್ಮಿಕ ಕ್ಷೇತ್ರಗಳಿದಾವೆ, ಶ್ರೀಮಂತ ಉದ್ಯಮಿಗಳಿದ್ದಾರೆ. ಆದ್ರೆ ಯಾರೋ ವೀರೇಂದ್ರ ಹೆಗಡೆ ಅವರು ಮಾಡಿರ್ತಕ್ಕಂಥ ಈ ಸೇವೆನಿದಲ್ಲ, ಇದನ್ನ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ದುಸ್ಸಾಹಸಕ್ಕೆ ಯಾರು ಕೂಡ ಕೈ ಹಾಕಂಗಿಲ್ಲ. ಏನಾದ್ರೂ ಕೈ ಹಾಕ್ತಾರಂದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ರಿಸ್ಕ್ ಇರಂಗಿಲ್ಲ. ಸಂಸ್ಥೆ ಯಾವ್ದಾರ ಒಬ್ಬೊಬ್ಬ ಮಕ್ಕಳನ್ನ ಶಾಲೆ ಮಾಡಿದ ತಕ್ಷಣ ಅಲ್ಲಿ ಮಕ್ಕಳು ಬಂದು ಅಡ್ಮಿಷನ್ ಫ್ರೀ ತುಂಬ್ತಾರೆ, ಅಲ್ಲಿ ಶಿಕ್ಷಣಗಳು ಪ್ರಾರಂಭ ಆಗ್ತವೆ. ಆದ್ರೆ ಇವತ್ತು ಈ ನಾಡಿನ ಕಟ್ಟ ಕಡೆಯ ತಾಯಂದರಿಗೆ, ಕಟ್ಟ ಕಡೆಯ ಬಡವರಿಗೆ ಕಣ್ಣೀರೊರೆಸುವಂತ ಕೆಲಸವನ್ನ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ನಮಗೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ನಾವೇನಾದ್ರೂ ಒಂದು 1000 ರೂಪಾಯಿ ನಾವು ಯಾರಿಗಾರ ಕೊಡಬೇಕು ಅಂತಂದ್ರೆ ನಾವು ಯೋಚನೆ ಮಾಡಿ ಕೊಡ್ತೀವಿ. ಇನ್ನು ಲಕ್ಷ ಕೊಡೋದು ದೂರ ಹೋಯ್ತದು. 1,000 ರೂಪಾಯಿನೋ 10,000 ರೂಪಾಯಿನೋ 100 ರೂಪಾಯಿನೋ ನಮ್ಗೆ ಏನು ಬೇಕಾದವ್ರಿಗೆ ನಾವು ಕೊಟ್ಟೇವೆ ಅಂದ್ರೆ ಇವ್ರು ಕೊಡ್ತಾರಿಲ್ಲ ಅಂತ ತಿಳ್ಕೊಂಡು ನಾವು ಕೊಡ್ತಿರ್ತೀವಿ. ಆದ್ರೆ ವೀರೇಂದ್ರ ಹೆಗಡೆ ಅವರು ಸಾವಿರಾರು ಜನರಿಗೆ, ಲಕ್ಷಾಂತರ ಮನೆತನಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವರು ಭಗವಂತ ಮಂಜುನಾಥ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅದನ್ನ ಸಮಾಜಕ್ಕೆ ನಾವು ಕೊಟ್ಟು ಕಟ್ಟೆ ಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸುವಂತ ಪ್ರಯತ್ನವನ್ನು ಮಾಡಬೇಕನ್ನುವಂತ ಸತ್ಯಶುದ್ಧವಾದ ಸಂಕಲ್ಪದಿಂದ ಈ ನಾಡಿನ ಎಲ್ಲ ಜನರ ಕಣ್ಣೀರು ಒರೆಸುವಂತ ಪ್ರಯತ್ನವನ್ನ ಪರಮ ಪೂಜ್ಯರು ಮಾಡ್ಕೊಂಡು ಬಂದಾರೆ. ನೀವು ನೋಡ್ರಿ, ಏನಾದ್ರೂ ಬ್ಯಾಂಕಿಗೆ ಹೋಗಿ ನೀವು 1 ಲಕ್ಷನೋ 10 ಲಕ್ಷನೋ ಸಾಲ ತಗೋಬೇಕಂದ್ರೆ ಬಹುಶಃ ನಿಮ್ಗೆ 1 ತಿಂಗಳು ಹೋಗ್ತದೆ, 2 ತಿಂಗಳು ಹೋಗ್ತೈತಿ. ಕರಿ ಕಾಲಕ್ಕೆ 1 ಫೈಲ್ ಇಲ್ಲ ಅಂದ್ರೆ ನಿಮ್ಗೆ ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತಾರ ಅವ್ರು. ಇಲ್ಲ, ಇಂಥ ಫೈಲ್ಗಳಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ನಿಮ್ ಬ್ಯಾಂಕಿನ ಕಾರಣಗಳನ್ನ ಇಲ್ಲ ಅಂತ ಹೇಳ್ತಾರೆ, ಉತ್ತಾರಿಲ್ಲ ಅಂತ ಹೇಳ್ತಾರೆ, ಏನೋ ಒಂದು ಕಾರಣ ಇಟ್ಟು ರಿಜೆಕ್ಟ್ ಮಾಡಿಬಿಡ್ತಾರೆ. ಅವಾಗ ನೀವ್ ಏನ್ ಮಾಡ್ತೀರಿ? ಬೇರೆಯವ್ರ ಹತ್ರ ನೀವು ಸಾಲ ತಗೋಬೇಕಂತ ಸಾಲ ಕೊಡೋಂಗಿಲ್ಲ. ಆದ್ರೆ ನೋಡ್ರಿ, ಇವತ್ತು ಬ್ಯಾಂಕ್ ನಲ್ಲಿ ಕೂಡ ನಮಗೆ ಸಹಾಯ, ಅದು ಸಾಲ ಅಂತಲ್ಲ, ನಾವು ಬ್ಯಾಂಕ್ ನಲ್ಲಿ ಸಾಲ ಅಂತ ಕರಿತೀವಿ. ಆದ್ರೆ ಧರ್ಮಸ್ಥಳ ಸಂಘದಲ್ಲಿ ಅದು ಸಾಲ ಅಂತ ಕರೆಯಂಗಿಲ್ಲ. ಅದು ಸಹಕಾರ ಏನಂತ ಕರಿತಾರೆ, ಪ್ರಗತಿ ನಿಧಿ ಅಂತ ಕರೀತಾರೆ. ಪ್ರಗತಿ ನಿಧಿ ಅಂದ್ರೆ ಇನ್ನೊಬ್ಬರನ್ನ ಪ್ರಗತಿ ಅಂತ ಕೊಂಡ್ಕೊಂಡು ಹೋಗೋದಂತ, ಉದ್ಧಾರ ಮಾಡುವಂತದ್ದಂತೆ. ಅಂತ ನಿಧಿಯ ಮೂಲಕ ನಿಮ್ಮೆಲ್ಲರ ಬದುಕನ್ನ ಉದ್ಧಾರ ಮಾಡುವಂತಹ ಪ್ರಯತ್ನವನ್ನ ಪರಮ ಪೂಜ್ಯರು ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಮಾಡುವಂತಹ ಕಾರ್ಯವನ್ನ ಮತ್ತೊಬ್ಬ ಯಾವರ ಧರ್ಮಾಧಿಕಾರಿಗಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ವಾತಾವರಣವನ್ನ ನಮ್ಮ ಪರಮ ಪೂಜ್ಯರು ಧರ್ಮಸ್ಥಳದಿಂದ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಕಡೆ ಎಲ್ಲರೂ ಬಡ್ಡಿ ತಗೋಬೇಕಂದ್ರೆ 2 ರೂಪಾಯಿ 3 ರೂಪಾಯಿ ಕೇಳ್ತಿರ್ತಾರೆ. ಅವತ್ತೆಲ್ಲ ನಿಮ್ ಹಳ್ಳಿಗಳಲ್ಲಿ ನೋಡ್ತಿರ್ತೀರಿ ಪರಿಸ್ಥಿತಿಗಳನ್ನು. ಆದ್ರೆ ಧರ್ಮಸ್ಥಳ ಸಂಘದವರು ಕಡಿಮೆ ನಮಗೆ ಸಹಕಾರ ರೂಪದಲ್ಲಿ ನಮ್ಗೆ ಕೊಡ್ತಿರ್ತಾರೆ. ನೀವು 1 ತಿಂಗಳಲ್ಲಿ ನೀ ಕಟ್ಟಿಲ್ಲ ಅಂತಂದ್ರೆ ಮತ್ತೆ ನಿಂದು ತಪ್ಪವ, ಅವರು ತಪ್ಪಲ್ಲ. ನೀನು ಅವರು ಯೋಜನಾಧಿಕಾರಿಗಳಿರ್ಲಿ, ಅಲ್ಲಿಯ ಆಡಳಿತಾಧಿಕಾರಿ ಯಾರೇ ಇದ್ರು ಕೂಡ ಅವರಿಗೆ ಹೋಗಿ ನೀ ಕೇಳಿ ರಿಕ್ವೆಸ್ಟ್ ಮಾಡ್ಕೋ, ನಾನು ಕಷ್ಟದಲ್ಲಿದ್ದೇನೆ ಸ್ವಾಮಿ, ನನಗೆ ಕಟ್ಲಿಕ್ಕೆ ಆಗ್ತಿಲ್ಲ, ನಾನು ಇನ್ನೊಂದು 15 ದಿವಸ ಬಿಟ್ಟು ಹಿಂದಿಂದು ಇಲ್ಲ ಎಲ್ಲಾ ಕೂಡ ಸೇರಿಸಿ ಕಟ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗದೆ ಇದ್ರೆ ಇನ್ನು ಮುಂದಿನ ವಾರದ್ದೇನತ್ತಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂತ ಪ್ರೀತಿಯಿಂದ ನೀವು ಕೇಳ್ಕೊಂಡಾಗ ಅವ್ರು ಸಹಕಾರ ಮಾಡೇ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿ ಅಲ್ಲ ಮುಂದೆ ಕೂರಿಸ್ಕೊಂಡು ಯೋಜನಾಧಿಕಾರಿಗೆ ನಾ ಫೋನ್ ಮಾಡಿದೆ. ಇಲ್ಲಪ್ಪ, ಅವ್ರು ಬಹಳ ಕಷ್ಟದಲ್ಲಿದ್ದಾರೆ, ಅವ್ರು ಅನುಕೂಲ ಮಾಡಿಕೊಂಡೆ ಅಂತ ತಿಳ್ಕೊಂಡು ಹೇಳಿದಾಗ ತಕ್ಷಣಕ್ಕೆ ಅವರು ಸ್ಪಂದನೆಯನ್ನು ಮಾಡಿ ಸ್ವಾಮೀಜಿ ಅವ್ರಿಗೆ ಯಾವಾಗ ಅನುಕೂಲ ಕಟ್ಲಿ ಅನ್ನೋ ಅಂತದನ್ನ ತಿಳಿಸಿದ್ರು. ಹಂಗಾಗಿ ಆದ್ರೆ ಮಾನವೀಯ ಮೌಲ್ಯವನ್ನ ಇಟ್ಕೊಂಡು ಮಾನವೀಯತೆಯ ದಾರಿಯನ್ನು ತೋರಿಸುವಂತ ಈ ನಾಡಿನ ಒಂದು ಪರಮ ಪವಿತ್ರವಾಗಿರತಕ್ಕಂತ ಧಾರ್ಮಿಕ ಕ್ಷೇತ್ರ ಯಾವುದಂದ್ರೆ ಅದು ಧರ್ಮಸ್ಥಳದ ಪರಮ ಪವಿತ್ರವಾದ ಕ್ಷೇತ್ರ ಅನ್ನುವಂಥದ್ದನ್ನ ನಾವು ಬಹಳ ಪ್ರೀತಿ